ಕಾಚೂರಿನಲ್ಲಿ 27,110,33/11 ಕೆವಿ ವಿದ್ಯುತ್ ಉಪಕೇಂದ್ರಕ್ಕೆ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅಡಿಗಲ್ಲು. ಸೇಡಂ ತಾಲೂಕಿನ ಕಾಚೂರು ಗ್ರಾಮದಲ್ಲಿ 27 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ 110,33/11 ಕೆವಿ ವಿದ್ಯುತ್ ಉಪಕೇಂದ್ರ ನಿರ್ಮಾಣ ಶಂಕುಸ್ಥಾಪನೆ, ಭೂಮಿ ಪೂಜೆ ಹಾಗೂ ಅಡಿಗಲ್ಲನ್ನ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ನೆರವೇರಿಸಿದರು. ಗ್ರಾಮೀಣ ಭಾಗದಲ್ಲಿ ಸಮರ್ಪಕವಾದ ವಿದ್ಯುತ್ ಸರಬರಾಜು ಹಾಗೂ ರೈತಾಪಿ ವರ್ಗಕ್ಕೆ ಅನುಕೂಲಕರವಾಗಲಿದ್ದು, ಪ್ರತ್ಯೇಕ ಉಪಕೇಂದ್ರ ನಿರ್ಮಾಣದಿಂದ ಕಾಚೂರು ಭಾಗದ ಸುರವಾರ, ಮುಗನೂರು, ಸೋಮಪಲ್ಲಿ, ಕುಕುಂದ ಸೇರಿದಂತೆ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ 110/33/11 ಕೆವಿ ವಿದ್ಯುತ್ ಸರಬರಾಜು ಆಗಲಿದೆ. ಸ್ಥಳೀಯ ವಿದ್ಯುತ್ ಪ್ರಸರಣದಿಂದ 24x7 ವಿದ್ಯುತ್ ಸರಬರಾಜು ಹಾಗೂ ರೈತರಿಗೆ ನೀರಾವರಿ ಹೆಚ್ಚು ಸಹಾಯವಾಗಲಿದೆ. ಈ ಸಂದರ್ಭದಲ್ಲಿ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ಅಧಿಕಾರಿಗಳು, ಮುಖಂಡರು ಹಾಗೂ ತಾಲೂಕು ಆಡಳಿತ ಅಧಿಕಾರಿಗಳು, ಗ್ರಾಮದ ಪ್ರಮುಖರು ಉಪಸ್ಥಿತರಿದ್ದರು. ಅವರು ವೇದಿಕೆ ಮೇಲೆ ಎಲ್ಲ ಬಹಳಷ್ಟು ಮುಖಂಡರಿದ್ದಾರೆ. ಇವತ್ತು ಈ ಒಂದು ಸಬ್ಸ್ಟೇಷನ್ ಮಾಡ್ತಕ್ಕಂಥ ಉದ್ದೇಶ ಈಗಾಗಲೇ ಸ್ಪಷ್ಟವಾಗಿ ನಮ್ಮ ಅಧಿಕಾರಿ ಮಿತ್ರರು ಹೇಳಿದ್ದಾರೆ. ಏನಂದರೆ ಇಲ್ಲಿ ಕಾಗಿಣ ನದಿ ದಂಡಿ ಈ ಕಡೆ ಯಾವುದೂ ಸಬ್ಸ್ಟೇಷನ್ ಇರಲಿಲ್ಲ. ಈ ಕಡೆ ಯಾವುದಾದ್ರು ಲೈನ್ ಫಾಲ್ಟ್ ಆದರೆ ಭಾಳ ತೊಂದರೆ ಆಗ್ತಾ ಇತ್ತು. ಹಾಗಾಗಿ ಇಲ್ಲಿನೇ ಒಂದು 110 KV ಸಬ್ಸ್ಟೇಷನ್ ಆದರೆ ಈ ಸಮಸ್ಯೆಗೆ ಶಾಶ್ವತ ಪರಿಹಾರ ಸಿಗ್ತದೆ ಅಂತಕ್ಕಂಥದ್ದು. ಮತ್ತು ಇಲ್ಲಿ ವಿಶೇಷವಾಗಿ ಇಲ್ಲಿ ನಾವು ಲಿಫ್ಟ್ ಇರಿಗೇಷನ್ ಅನ್ನು ಮಾಡ್ತಾ ಇದ್ದೀವಿ. ಯಾಕಂದ್ರೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ನಾನು 2000 ಇಸ್ವಿಯಿಂದ ಈ ಭಾಗದ ಪ್ರತಿನಿಧಿಯಾಗಿ ಮೊದಲನೇ ಬಾರಿಗೆ ನಾನು ಜಿಲ್ಲಾ ಪಂಚಾಯಿತಿ ಕಂಟೆಸ್ಟ್ ಮಾಡೋಕ್ಕೆ ಬಂದಿದ್ದೆ ಈ ಹಳ್ಳಿಗಳಿಗೆ 2000 ಇಸ್ವಿಯಲ್ಲಿ. ಈ ರೋಡು ಸರಿಗಿರ್ಲಿಲ್ಲ, ನಿಮ್ಗೆಲ್ಲ ಗೊತ್ತಿದೆ, ನಾನು ಹೇಳಬೇಕಾಗಿಲ್ಲ. ಭಾಳಷ್ಟು ಜನ ನೀವೆಲ್ಲ ಇಲ್ಲಿ ನೋಡಿದ್ದೀರಿ. ಇಲ್ಲಿ ಬರ್ಲಿಕ್ಕೆ ರೋಡು ಕೂಡ ಆಗ್ತಾ ಇರಲಿಲ್ಲ ಅವಾಗ. ಆಮೇಲೆ ಆ ಕಡೆಯಿಂದ ಈ ಕಡೆ ಬರೋಕ್ಕೆ ಆಗ್ತಾ ಇರಲಿಲ್ಲ ಪಾಪ ಜನರಿಗೆ. ಹಾಗಾಗಿ ಈಗ ಅದಾದ್ಮೇಲೆ ನಾನು ಶಾಸಕನಾದ್ಮೇಲೆ ಜಿಲ್ಲಾ ಪಂಚಾಯತ್ ನಿಮ್ಮೆಲ್ಲ ಆಶೀರ್ವಾದದಿಂದ ಮೆಂಬರ್ ಆದ್ಮೇಲೆ ಉಪಾಧ್ಯಕ್ಷನಾಗಿ ಶಾಸಕನಾಗಿ ನಿಮ್ಮೆಲ್ಲರ ಆಶೀರ್ವಾದದಿಂದ 4 ಬಾರಿ ಈ ಮತಕ್ಷೇತ್ರ ಶಾಸಕನಾಗಿ 2 ಬಾರಿ ಸಚಿವನಾಗಿ ಇಲ್ಲಿ ಎಲ್ಲಾ ಬ್ರಿಡ್ಜ್ ಕಮ್ ಬ್ಯಾರೇಜ್ ಅನ್ನ ಮಾಡಿದ್ವಿ. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ನೀರಾವರಿ ಸಚಿವರಿದ್ದಾಗ ನಾವೆಲ್ಲಾ ಬ್ರಿಡ್ಜ್ ಕಮ್ ಬ್ಯಾರೇಜ್ ಅನ್ನ ಮಾಡಿಸಿದ್ವಿ. ಆದ್ರೂ ಕೂಡ ಯಾರು ಜನ ನೀರು ತಗೊಳ್ತಾ ಇರ್ಲಿಲ್ಲ. ಈಗ ಸ್ವಲ್ಪ ಜನ ನಮ್ಮ ಎಲ್ಲ ರೈತರು ನೀರು ಉಪಯೋಗ ಮಾಡ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಲಿಫ್ಟ್ ಇರಿಗೇಷನ್ ಸ್ಕೀಮ್ ಮಾಡಬೇಕು ಅಂತ ಹೇಳಿ ಈಗಾಗಲೇ ನಾವು ಶಂಕುಸ್ಥಾಪನೆ ಮಾಡಿದ್ದೀವಿ. ಈಗ ಕಾಚೂರು ಲಿಫ್ಟ್ ಇರಿಗೇಷನ್ ಆಗಿರ್ಬೋದು, ಬೀರ್ನಳ್ಳಿ ಲಿಫ್ಟ್ ಇರಿಗೇಷನ್ ಆಗಿರ್ಬೋದು, ಮತ್ತು ಯಡ್ಡಳ್ಳಿ ಲಿಫ್ಟ್ ಇರಿಗೇಷನ್ ಆಗಿರ್ಬೋದು. ಇವೆಲ್ಲ ಈಗ ಸುಮಾರು 4 ಲಿಫ್ಟ್ ಇರಿಗೇಷನ್ ಸ್ಕೀಮ್ಸ್ ನಡೀತಾ ಇದೆ. ಅದರಿಂದ ಈ ಒಂದು ಸಬ್ಸ್ಟೇಷನ್ ಇಂದ ನಾವು 4 ಲೈನ್ಗೆ 2 ಕಡೆ 2 ದಂಡೆಗಳಲ್ಲಿ ನಾವು ಒಂದು ಲೈನ್ ಹಾಕಕ್ಕೆ ಸಾಧ್ಯ ಇದೆ ಅಲ್ವಾ? ಅದಕ್ಕೆ ಇದು ಅನುಕೂಲನೂ ಕೂಡ ಆಗುತ್ತೆ. ಆಮೇಲೆ ಇನ್ನೂ ಇದು ಅಷ್ಟೇ ಸಾಲದು, ಇನ್ನೂ ಸಾಕಷ್ಟು ನಮ್ಮ ಈ ಸಂಪೂರ್ಣವಾಗಿರ್ತಕ್ಕಂಥ ಕಾಗಿಣ ನದಿ ದಂಡಿಯ ಏನು ಹಳ್ಳಿಗಳಿವೆ, ಅದು ಲಾಹೋಡ ಇಂದ ಹಿಡ್ಕೊಂಡು ಅಂದ್ರೆ ನಮ್ಮ ಜಟ್ಟೂರಿಂದ ತಗೊಂಡು ಇಲ್ಲಿ ಮಳಖೇಡ್ವರೆಗೆ ಈ ನಮ್ಮ ನದಿ ದಂಡೆ 2 ಕಡೆ ಈ ಸಂಪೂರ್ಣವಾಗಿ ಲಿಫ್ಟ್ ಇರಿಗೇಷನ್ ಮಾಡಿಸ್ಬೇಕು ಅಂತಕ್ಕಂಥದ್ದು ಕೂಡ ನಮ್ಮ ಒಂದು ಉದ್ದೇಶ ಇದೆ. ಯಾಕಂದ್ರೆ ಈಗಾಗಲೇ 4 ಲಿಫ್ಟ್ ಇರಿಗೇಷನ್ ಸ್ಕೀಮ್ ಸ್ಯಾಂಕ್ಷನ್ ಆಗಿವೆ, ಕೆಲಸ ನಡೀತಾ ಇದೆ. ಈ 4 ಲಿಫ್ಟ್ ಇರಿಗೇಷನ್. ಬ್ಯೂರೋ ರಿಪೋರ್ಟ್ ವೆಂಕಟಪ್ಪ ಕೆಸುಗಾಲ್, ಭಾರತ ವೈಭವ ನ್ಯೂಸ್, ಸೇಡಂ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.